ದಲಿತ ವಿರೋಧಿ ಸುಜಯ್ ಕುಮಾರ್ಗೆ ಜೈ ಭೀಮ್. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಫ್ರೀಡಂ ಪಾರ್ಕ್ನಲ್ಲಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ BR ಮುನಿರಾಜುರವರ ನೇತೃತ್ವದಲ್ಲಿ ಬೃಹತ್ ತಮಟೆ ಚಳುವಳಿ. ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ದಲಿತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಪಂಚಾಯತ್ ರಾಜ್ ಹಾಗೂ ಸಾರಿಗೆ ಇಲಾಖೆಗಳಲ್ಲಿ ಆಗುತ್ತಿರುವ ದಲಿತ ವಿರೋಧಿ ಧೋರಣೆ, ಕಂದಾಯ ಇಲಾಖೆಯ ಭೂ ದಾಖಲೆಗಳ ಉಪನಿರ್ದೇಶಕರಾದ ಸುಜಯ್ ಕುಮಾರ್, ಶ್ರೀನಿವಾಸ್, ಭಾನುಪ್ರಕಾಶ್ ರವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಅವರ ಅಕ್ರಮ ಆಸ್ತಿಗಳ ಬಗ್ಗೆ ತನಿಖೆಗೆ ಆದೇಶ ನೀಡಿ ಎಂದು ಪ್ರತಿಭಟನೆ ಮಾಡಿ ಮನವಿ ಪತ್ರ ನೀಡಿದರು. ಈ ವೇಳೆ ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ದಲಿತ ವಿರೋಧಿ ಸುಜಯ್ ಕುಮಾರ್ಗೆ ಭೂದಾಖಲೆಗಳ ಉಪನಿರ್ದೇಶಕರಾದ ಸುಜಯ್ ಕುಮಾರ್ಗೆ ಇವತ್ತು ಜೈ ಭೀಮ್ ಅಖಿಲ ಭಾರತ ದಲಿತ ಸ್ಮೃತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೃಹತ್ ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ವಿ. ಕಾರಣವೇನೆಂದರೆ, ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಜಾತಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ. ಸುಮಾರು ಒಂದು 4,000 ಫೈಲ್ಗಳನ್ನ ಅವರ ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ಪೋಡಿಗಳು ಮಾಡ್ತೀರಾ ವಿಲೇವಾರಿ ಇಟ್ಕೊಂಡಿದ್ದಾರೆ. ಸುಮಾರು 5 ತಾಲೂಕು ಬರ್ತದೆ. 5 ತಾಲೂಕುಗಳಲ್ಲಿ 4 ತಾಲೂಕುಗಳಲ್ಲಿ ಇಡೀ ನಮ್ಮ ದಲಿತರು ಅಧಿಕಾರಿಗಳಿದ್ದಾರೆ ಅಂತೇಳಿ ಏನ್ರಿ ಎಲ್ಲರನ್ನೂ ಎಸ್ಸಿಗಳನ್ನೇ ಹಾಕ್ಬಿಟ್ಟವ್ರೆ. ಇಲ್ಲಿ ಕಂದಾಯ ಸಚಿವರಿಗೇನು ಸ್ವಲ್ಪ ಇದಿಲ್ಲೇನ್ರಿ ಅಂತ ಹೇಳ್ಬಿಟ್ಟು ದಲಿತರಿಗೆ ಧೋರಣೆ ಮಾಡ್ತಾ ಇದ್ದಾರೆ ಆ ಮನುಷ್ಯ. ಅದು ಬಿಡಬೇಕು. ಆಮೇಲೆ ಅನಂತರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಪೋಡಿ ಮಾಡಬೇಕಾದ್ರೆ 40ರಿಂದ 50 ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ. ಅದು ಆಗಬಾರ್ದು. ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಇಲ್ಲಿಂದ ಅಮಾನತುಗೊಳಿಸಿ ಬೇರೆ ಕಡೆ ವ್ಯವಸ್ಥಿತವಾಗಿ ಮಾಡಬೇಕು. ಅನಂತರ ಬಂದ್ಬಿಟ್ಟು ನಾವು ದಲಿತಗಳೇನಾರು ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೆ ನಾವು ಮಾಹಿತಿಗಳೇನಾರು ಹಾಕಿದರೆ ಯಾಕ್ರಿ ಕೊಡಬೇಕಂತೇಳಿ ನಮಗೆ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ಮನುಷ್ಯ. ಅದನ್ನ ಇಮಿಡಿಯೇಟ್ ಅದನ್ನು ನಾವು ಖಂಡಿಸ್ತೀವಿ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ. ಅದು ವಿಚಾರದಲ್ಲಿ ಇನ್ನೂ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲ ಬರ್ತಾರೆ. ಬಂದಾದ ಮೇಲೆ ನಾನು ಬಹಿರಂಗವಾಗಿ ಚರ್ಚೆ ಮಾಡ್ತಾಯಿದ್ದೀನಿ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಆಂಜನಪ್ಪನವ್ರು ಬಂದವರು, ಅಟ್ರಾಸಿಟಿ ಕಮಿಟಿ ಮೆಂಬರು, ಮತ್ತು ಆಮೇಲೆ SR ನಾಯಕ್ ಸರ್ ಇದ್ದಾರೆ, ಅವರು ಬಂದವರೇ, KC ಪ್ರಸಾದ್ ಅವರು ಬಂದರೆ, ಇನ್ನೂ ಹಲವಾರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಈಗೇನು ಅರ್ಜೆಂಟ್ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ಒಂದು ಭೇಟಿ ಕೊಡೋಕ್ಕೆ ನಾನು ವ್ಯವಸ್ಥಿತವಾಗಿ ಇದು ಮಾಡ್ತಾಯಿದ್ದೀನಿ. ಈ ನಮ್ಮ ವಿಚಾರದಲ್ಲಿ ಭಾಳ ನಮಗೆ ದಲಿತರಿಗೆ ಅನಾನುಕೂಲ ಆಗ್ತಾಯಿದೆ. ಎಲ್ಲ ರೀತಿಯಲ್ಲಿ ವ್ಯವಸ್ಥಿತ ಆಗಬೇಕು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆನಂತರ ನಮ್ಮ ಲೋಕೋಪಯೋಗಿ ಇಲಾಖೆ, ಆಮೇಲೆ ಪಂಚಾಯತ್ ರಾಜ್ ಇಲಾಖೆ, ಇನ್ನೂ ಹಲವಾರು ಸಾರಿಗೆ ಇಲಾಖೆಯಿಂದ ಭಾಳ ಅನಾನುಕೂಲ ಆಗ್ತಾಯಿದೆ ನಮಗೆ. ಈ ಇಲಾಖೆಗಳಿದ್ರಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸರ್ಕಾರ ಇದು ಏನು ಸರ್ಕಾರ ಇದೆ ಅಂತ ಗೊತ್ತಿಲ್ಲ, ಬಿದ್ದೋಗಿದೆ ಅಂತ ಗೊತ್ತಿಲ್ಲ. ಈಗಂತೂ ಈ ಭ್ರಷ್ಟಾಚಾರ ಮುಳುಗ್ತಾ ಇದೆ. ಈಗ ಪೊಲೀಸ್ ಅಧಿಕಾರಿಗಳೇ ನೋಡಬೇಕು. ಗೃಹ ಇಲಾಖೆಯಲ್ಲಿ ಪೊಲೀಸವರು ಹೇಳ್ಕೊಟ್ಬಿಟ್ಟು ರೋಲ್ ಕಾಲ್ ಮಾಡಿಸೋದು, ಗಲಾಟೆಗಳು ಮಾಡಿಸೋದು, ಆಮೇಲೆ ಅವರೇ ಕಳ್ತನಗಳು ಮಾಡಿಸೋದು, ಅದೇ ಮಾಡ್ತಾಯಿದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಇದೆಯಾ ಸತ್ವಾಗಿದೆ ಅಂತ ನಮಗಂತೂ ಅರ್ಥ ಆಗಿದ್ದಿಲ್ಲ. ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟೇಷನ್ ತೊಗೊಂಡ್ರೆ ಇಡೀ ದಲಿತರ ಮೇಲೆ ದೌರ್ಜನ್ಯ ಮಾಡೋದು. ಆಮೇಲೆ ನವೆಂಬರ್ 26ನೇ ತಾರೀಕು ನಾವು ಸಂವಿಧಾನ ದಿನಾಚರಣೆ ಮಾಡಬೇಕಾದ್ರೆ ಅದನ್ನು ಖಂಡಿಸೋರೆ. ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ. BK ಮಂಜು ಅನ್ನೋರು ಬಹಿಷ್ಕಾರ ಹಾಕಿದ್ದಾರೆ. ಅದನ್ನು ನಾವು ಈ ಬರೋ ತಿಂಗಳು ನಾವು 26ನೇ ತಾರೀಕು ನಾವು ಇದೇ ತಿಂಗಳು 26ನೇ ತಾರೀಕು ಒಳ್ಳೆಯ ಹೋರಾಟ ಮಾಡ್ತೀವಿ. ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನು ನಿಲ್ಲಿಸೋದಿಲ್ಲ ನಾವು. ಯಾಕಂದರೆ ನಾವು ನಮ್ಮ ಎಲ್ಲ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತೇಳಿ ಒಂದು ಸಭೆ ಮಾಡಿ ಆ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನನ್ನ ಮಾತಿಗೆ ಇರುವ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಸಿಕ್ಕಾಪಟ್ಟೆ ಇದೆ. ಮೊನ್ನೆ ಚಿನ್ನಿಯನ್ನು ಹಿಡ್ಕೊಂಡು ಹೊಡೆದು ಬಿಸಾಕವ್ರೆ. ಅಟ್ರಾಸಿಟಿ ಕೇಸ್ ಆಗಿದೆ ವೈಟ್ ಫೀಲ್ಡಲ್ಲಿ. ಇದುವರೆಗೂ ಅವ್ರು ಬಂದಿಲ್ಲ. ಆಮೇಲೆ ಅವ್ರ ವಿರುದ್ಧವಾಗಿ ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೆ FIR ಮಾಡಿದ್ರೆ ಅದು ಖಂಡನೆ ಆಗುತ್ತದೆ. ಅಲ್ಲಿ ACP ಮತ್ತು DCPಗಳನ್ನ ಇಬ್ಬರನ್ನೂ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಆಗೋವರೆಗೂ ನಮ್ಮ ದಲಿತರಿಗೆ ನ್ಯಾಯ ಸಿಗಲ್ಲ. ಆ ಒಂದು ವಿಚಾರದಲ್ಲಿ ನಮ್ಮ SR ನಾಯಕ್ ಅವರು ಮಾತಾಡ್ತಾರೆ. ಆ ವಿಚಾರದಲ್ಲಿ ಇವತ್ತು ಜೈ ಭೀಮ್ ಅಖಿಲ ಭಾರತ ದಲಿತ ಸ್ಮೃತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೃಹತ್ ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ವಿ. ಕಾರಣವೇನೆಂದರೆ, ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಜಾತಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ. ಸುಮಾರು ಒಂದು 4,000 ಫೈಲ್ಗಳನ್ನ ಅವರ ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ಪೋಡಿಗಳು ಮಾಡ್ತೀರಾ ವಿಲೇವಾರಿ ಇಟ್ಕೊಂಡಿದ್ದಾರೆ. ಸುಮಾರು 5 ತಾಲೂಕು ಬರ್ತದೆ. 5 ತಾಲೂಕುಗಳಲ್ಲಿ 4 ತಾಲೂಕುಗಳಲ್ಲಿ ಇಡೀ ನಮ್ಮ ದಲಿತರು ಅಧಿಕಾರಿಗಳಿದ್ದಾರೆ ಅಂತೇಳಿ ಏನ್ರಿ ಎಲ್ಲರನ್ನೂ ಎಸ್ಸಿಗಳನ್ನೇ ಹಾಕ್ಬಿಟ್ಟವ್ರೆ. ಇಲ್ಲಿ ಕಂದಾಯ ಸಚಿವರಿಗೇನು ಸ್ವಲ್ಪ ಇದಿಲ್ಲೇನ್ರಿ ಅಂತ ಹೇಳ್ಬಿಟ್ಟು ದಲಿತರಿಗೆ ಧೋರಣೆ ಮಾಡ್ತಾ ಇದ್ದಾರೆ ಆ ಮನುಷ್ಯ. ಅದು ಬಿಡಬೇಕು. ಆಮೇಲೆ ಅನಂತರ ಬಂದ್ಬಿಟ್ಟು
ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಪೋಡಿ ಮಾಡಬೇಕಾದ್ರೆ 40 to 50 ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ. ಅದು ಆಗಬಾರ್ದು. ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಇಲ್ಲಿಂದ ಅಮರಾವತಿಗೊಳಿಸಿ ಬೇರೆ ಕಡೆ ವ್ಯವಸ್ಥಿತವಾಗಿ ಮಾಡಬೇಕು. ಆನಂತರ ಬಂದ್ಬಿಟ್ಟು ನಾವು ದಲಿತಗಳೇನಾರ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೆ ನಾವು ಮಾಹಿತಿಗಳೇನಾರು ಹಾಕಿದರೆ ಯಾಕ್ರಿ ಕೊಡಬೇಕಂತೇಳಿ ನಮಗೆ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ಮನುಷ್ಯ. ಅದನ್ನ ಇಮಿಡಿಯೇಟ್ ಅದನ್ನು ನಾವು ಖಂಡಿಸ್ತೀವಿ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ. ಅದು ವಿಚಾರದಲ್ಲಿ ಇನ್ನೂ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲ ಬರ್ತಾರೆ. ಬಂದಾದಮೇಲೆ ನಾನು ಬಹಿರಂಗವಾಗಿ ಚರ್ಚೆ ಮಾಡ್ತಾಯಿದ್ದೀನಿ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಆಂಜನಪ್ಪನವ್ರು ಬಂದವರು, ಅಟ್ರಾಸಿಟಿ ಕಮಿಟಿ ಮೆಂಬರು, ಮತ್ತು ಆಮೇಲೆ SR ನಾಯಕ್ ಸರ್ ಇದ್ದಾರೆ, ಅವರು ಬಂದವರೇ, KC ಪ್ರಸಾದ್ ಅವರು ಬಂದರೆ, ಇನ್ನೂ ಹಲವಾರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಈಗೇನು ಅರ್ಜೆಂಟ್ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ಒಂದು ಭೇಟಿ ಕೊಡೋಕ್ಕೆ ನಾನು ವ್ಯವಸ್ಥಿತವಾಗಿ ಇದು ಮಾಡ್ತಾಯಿದ್ದೀನಿ. ಈ ನಮ್ಮ ವಿಚಾರದಲ್ಲಿ ಭಾಳ ನಮಗೆ ದಲಿತರಿಗೆ ಅನಾನುಕೂಲ ಆಗ್ತಾಯಿದೆ. ಎಲ್ಲ ರೀತಿಯಲ್ಲಿ ವ್ಯವಸ್ಥಿತ ಆಗಬೇಕು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆನಂತರ ನಮ್ಮ ಲೋಕೋಪಯೋಗಿ ಇಲಾಖೆ, ಆಮೇಲೆ ಪಂಚಾಯತ್ ರಾಜ್ ಇಲಾಖೆ, ಇನ್ನೂ ಹಲವಾರು ಸಾರಿಗೆ ಇಲಾಖೆಯಿಂದ ಭಾಳ ಅನಾನುಕೂಲ ಆಗ್ತಾಯಿದೆ ನಮಗೆ. ಈ ಇಲಾಖೆಗಳಿದ್ರಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸರ್ಕಾರ ಇದು ಏನು ಸರ್ಕಾರ ಇದೆ ಅಂತ ಗೊತ್ತಿಲ್ಲ, ಬಿದ್ದೋಗಿದೆ ಅಂತ ಗೊತ್ತಿಲ್ಲ. ಈಗಂತೂ ಈ ಭ್ರಷ್ಟಾಚಾರ ಮುಳುಗ್ತಾ ಇದೆ. ಈಗ ಪೊಲೀಸ್ ಅಧಿಕಾರಿಗಳೇ ನೋಡಬೇಕು, ಗೃಹ ಇಲಾಖೆಯಲ್ಲಿ ಪೊಲೀಸವರು ಹೇಳ್ಕೊಟ್ಬಿಟ್ಟು ರೋಲ್ ಕಾಲ್ ಮಾಡಿಸೋದು, ಗಲಾಟೆಗಳು ಮಾಡಿಸೋದು, ಆಮೇಲೆ ಅವರೇ ಕಳ್ತನಗಳು ಮಾಡಿಸೋದು, ಅದೇ ಮಾಡ್ತಾಯಿದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಇದೆಯಾ ಸತ್ವಾಗಿದೆ ಅಂತ ನಮಗಂತೂ ಅರ್ಥ ಆಗಿದ್ದಿಲ್ಲ. ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ತೊಗೊಂಡ್ರೆ ಇಡೀ ದಲಿತರ ಮೇಲೆ ದೌರ್ಜನ್ಯ ಮಾಡೋದು. ಆಮೇಲೆ ನವೆಂಬರ್ 26ನೇ ತಾರೀಕು ನಾವು ಸಂವಿಧಾನ ದಿನಾಚರಣೆ ಮಾಡಬೇಕಾದ್ರೆ ಅದನ್ನು ಖಂಡಿಸೋರೆ. ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ. BK ಮಂಜು ಅನ್ನೋರು ಬಹಿಷ್ಕಾರ ಹಾಕಿದ್ದಾರೆ. ಅದನ್ನು ನಾವು ಈ ಬರೋ ತಿಂಗಳು ನಾವು 26ನೇ ತಾರೀಕು ನಾವು ಇದೇ ತಿಂಗಳು 26ನೇ ತಾರೀಕು ಒಳ್ಳೆಯ ಹೋರಾಟ ಮಾಡ್ತೀವಿ. ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನು ನಿಲ್ಲಿಸೋದಿಲ್ಲ ನಾವು. ಯಾಕಂದರೆ ನಾವು ನಮ್ಮ ಎಲ್ಲ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತೇಳಿ ಒಂದು ಸಭೆ ಮಾಡಿ ಆ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನನ್ನ ಮಾತಿಗೆ ಇರೋ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಸಿಕ್ಕಾಪಟ್ಟೆ ಇದೆ. ಮೊನ್ನೆ ಚಿನ್ನಿಯನ್ನ ಹಿಡ್ಕೊಂಡು ಹೊಡೆದು ಬಿಸಾಕವ್ರೆ. ಅಟ್ರಾಸಿಟಿ ಕೇಸ್ ಆಗಿದೆ ವೈಟ್ ಫೀಲ್ಡಲ್ಲಿ. ಇದುವರೆಗೂ ಅವ್ರು ಬಂದಿಲ್ಲ. ಆಮೇಲೆ ಅವ್ರ ವಿರುದ್ಧವಾಗಿ ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೆ FIR ಮಾಡಿದ್ರೆ ಅದು ಖಂಡನೆ ಆಗುತ್ತದೆ. ಅಲ್ಲಿ ACP ಮತ್ತು DCPಗಳನ್ನ ಇಬ್ಬರನ್ನೂ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಆಗೋವರೆಗೂ ನಮ್ಮ ದಲಿತರಿಗೆ ನ್ಯಾಯ ಸಿಗಲ್ಲ. ಆ ಒಂದು ವಿಚಾರದಲ್ಲಿ ನಮ್ಮ SR ನಾಯಕ್ ಅವರು ಮಾತಾಡ್ತಾರೆ. ಆ ವಿಚಾರದಲ್ಲಿ ಬಂಧುಗಳೇ, ಇವತ್ತು ಮಾನವ ಹಕ್ಕುಗಳ ದಿನಾಚರಣೆ ಒಂದು ಕಡೆ ಆದರೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಒಂದು ಕಡೆ ನಡೀತಾ ಇದೆ. ಈ ಭ್ರಷ್ಟ ಸರ್ಕಾರಗಳು, ಭ್ರಷ್ಟ ಅಧಿಕಾರಿಗಳಿಂದ ದಲಿತರ ಒಂದು ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ ದಲಿತರ ಮೇಲೆ ದಬ್ಬಾಳಿಕೆ ಆದ್ರೂ ಸಹ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಭೂಗಳರ ರೆಡ್ಡಿ ಮತ್ತು ಅವರ ಫ್ಯಾಮಿಲಿಯನ್ನು ಒಬ್ಬ ಹೋರಾಟಗಾರ, ನಿಷ್ಠಾವಂತ ಹೋರಾಟಗಾರ ಆಗಿರ್ತಕ್ಕಂಥ ಊಡಿ ಚಿಣ್ಣಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಅವರು ಬಡವರ ಪರವಾಗಿ ಮತ್ತು ಬೀದಿಗಳ ವ್ಯಾಪಾರಿಗಳ ಪರವಾಗಿ ಅವರು ಹೋರಾಟ ಮಾಡೋಕ್ಕೆ ಹೋದರೆ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅಂದರೆ ಇವತ್ತಿಗೂ ಒಂದು ವಾರ ಕಳೆದಿದೆ. ಅವ್ರನ್ನ ಅರೆಸ್ಟ್ ಮಾಡೋದಾಗಲಿ, ಅವ್ರನ್ನ ಬಂಧಿಸಲಾಗಲಿ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ. ಅದಲ್ಲದೆ ಇವರ ಕುತಂತ್ರದಿಂದ ಅವರ ಮೇಲೇ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಿರುದ್ಧವಾಗಿ. ಅಂದರೆ ಇಲ್ಲಿ ನಿರ್ತಕ್ಕಂಥ ಅಧಿಕಾರಿಗಳು ಯಾರ ಪರ, ಭೂಗಳರ ಪರನೋ ಅಥವಾ ಸಮಾಜದ ಪರನೋ ಒಂದು ತೀರ್ಮಾನ ಆಗಲೇಬೇಕು. ಯಾಕಂತಂದರೆ ಇಲ್ಲದಿದ್ದರೆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಆಗಿದೆ. ಸರ್ಕಾರಗಳು ಇವತ್ತಿಗೆ ಏನಾಗಿದೆ, ಹೋರಾಟವನ್ನು ಹತ್ತಿಕ್ತಾ ಇದೆ. ಒಂದು ಕಡೆ ಹೋರಾಟಗಾರರ ಮೇಲೆ ಸುಖ ಸುಮ್ಮನೆ ಕೇಸುಗಳಾಗ್ತಾ ಇದೆ, ಒಂದು ಕಡೆಗೆ ಭ್ರಷ್ಟಾಚಾರ ತಾಂಡವಾಗ್ತಾ ಇದೆ. ನಾವೇನು ಮಾಡಬೇಕು? ದಲಿತರು ಹಾಗಾದರೆ ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಮುನ್ರಾಜ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಾವೆಲ್ಲರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯನ್ನು ಸಕ್ಸಸ್ ಆಗುತ್ತೆ. ಭ್ರಷ್ಟ ಅಧಿಕಾರಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಬಂಧುಗಳು, ನಮ್ಮೇನು ನಮ್ಮ ಮುನ್ರಾಜಣ್ಣವರ ನೇತೃತ್ವದಲ್ಲಿ ಜೈ ಭೀಮ್ ಅಖಿಲ ಕನ್ನಡ ಇಲಾಖೆ ವೇದಿಕೆ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟ ಇವತ್ತು ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ. ಈ 420 ಸಂಜಯ್ ಕುಮಾರ್ ಭೂ ದಾಖಲೆ ಸಹಾಯಕ ನಿರ್ದೇಶಕನ ಇವನ ಆಸ್ತಿ ಪಾಸ್ತಿ ಮೊದಲು ತನಿಖೆ ಆಗಬೇಕು. ಇವನಿಗೆ ರಾಜಕೀಯ ಹಿನ್ನೆಲೆ ಏನಂತ ಮೊದಲು ಗೊತ್ತಾಗಬೇಕು. ಈತ ದಲಿತರನ್ನ ಏಕವಚನದಲ್ಲಿ ಮಾತಾಡ್ಸೋದು, ದಾಖಲೆ ಕೆಲಸ ಕೊಡದೇ ಇರೋದು, ಆಮೇಲೆ ಯಾರವನು ಮಿನಿಸ್ಟ್ರು, ಯಾವನ್ರಿ ಮಿನಿಸ್ಟ್ರ್ ಅಂತ ಮಿನಿಸ್ಟರ್ ಸಚಿವರನ್ನ ಏಕವಚನದಲ್ಲಿ ಮಾತಾಡೋದು, ಯಾವನ್ರಿ ಬೈರೇಗೌಡ ಅಂತ ಏಕವಚನದಲ್ಲಿ ಮಾತಾಡೋದು, ಇನ್ನು ಇತರೆ ಸಚಿವರನ್ನ ಏಕವಚನದಲ್ಲಿ ಮಾತಾಡೋದು ದುರಹಂಕಾರಿ ಈತನ ಬಗ್ಗೆ ಒಂದು ತನಿಖೆ ಆಗಬೇಕು. ಕೂಡಲೇ ಈತನ ವರ್ಗಾವಣೆ ಮಾಡಬೇಕು. ಒಂದು ವೇಳೆ ವರ್ಗಾವಣೆ ಸರ್ಕಾರ ಮಾಡದೇ ನಮ್ಮ ಪಕ್ಷದಲ್ಲಿ ಇದು ಒಂದು ಸಾಂಕೇತಿಕ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ನಾವು ಕೈಗೊಳ್ತೀವಿ. ಸುಮಾರು ಇದೇ ಫ್ರೀಡಮ್ ಪಾರ್ಕಲ್ಲಿ ಒಂದು 25 ಜನ 50 ಸೇರಿಕೊಂಡು ಉಗ್ರವಾದಂಥ ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೆ ಇವತ್ತೇನಿದೆ ದಲಿತರ ಮೇಲೆ ನಮ್ಮ ಚಿನ್ನಿಯವ್ರ ಬಗ್ಗೆ ಒಂದು ಉಡಿ ಚಿನ್ನಿಯವರು ಅಪ್ರತಿಮ ಸಮಾಜ ಸೇವಕರು. ಎಲ್ಲ ಮಾಧ್ಯಮದವ್ರ ಬಗ್ಗೆ ಭೇಟಿ ಮಾಡ್ಬೋದು. ಅವರು ಅಪ್ರತಿಮ ಸಮಾಜ ಸೇವಕರು.
ದಲಿತರನ್ನ ಒಂದು ಏಕೈಕ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಕೊಟ್ಟಂಥ ಕಂಪ್ಲೇಂಟ್ನ ನಾವು ತಗೊಂಡಿದ್ದಾರೆ, ಲೇಟ್ ಮಾಡಿ ನಾವು ಒತ್ತಡ ಮಾಡಿದ ಮೇಲೆ ಕೇಸ್ ಹಾಕಿದ್ದಾರೆ. ಜೊತೆ ಕೌಂಟ್ರ್ ಕೇಸ್ ಹಾಕಂತ ಪ್ರಮೇಯನೇ ಇರಲ್ಲ ಅದರೊಳಗೆ. ಅದ್ರ ಬಗ್ಗೆ ಉನ್ನತವಾದ ತನಿಖೆ ಆಗಬೇಕು. ಆಮೇಲೆ ಪೊಲೀಸ್ ಅವ್ರಿಗೆ ಈ ಧೋರಣೆ ಬಿಡಬೇಕು. ಏನಾದರೂ SC/ST ಕೇಸ್ ಕೊಟ್ಟ ತಕ್ಷಣ ನಮ್ಮ ಎದುರುಗಡೆ ಪಾರ್ಟಿ ಅವ್ರಿಗೆ ನೀವೊಂದು ಕೇಸ್ ಕೊಡ್ರಿ, ಕೌಂಟ್ರ್ ಕೇಸ್ ಕೊಡ್ರಿ ಅನ್ನೋ ಒಂದು ಧೋರಣೆ ಇವತ್ತು ಪೊಲೀಸರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳೋಂಗಿಲ್ಲ. ದಿನ ಬೆಳಗ್ಗೆ ಮಾಧ್ಯಮದಲ್ಲಿ ದಿನಪತ್ರಿಕೆ ಪೇಜ್ ತೆಗೆದ್ರೆ ಯಾವುದೇ ರೈತರ ಪರ ಹೋರಾಟ ಇರಲ್ಲ, ಯಾವುದೇ ಒಂದು ಸಮಸ್ಯೆ ಹೋರಾಟ ಇರಲ್ಲ, ಯಾವುದೇ ಸೈನಿಕರ ಬಗ್ಗೆ ಎಲ್ಲ ಪೊಲೀಸರ ಬಗ್ಗೆ ಪೊಲೀಸರ ಘನಗಾಂಭೀರ್ಯ ಅವರ ಮಾಡೋ ಶೌರ್ಯ ಸಾಹಸದ ಬಗ್ಗೆನೇ ಇರ್ತದೆ. ಆ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಕಳ್ತನ ಮಾಡ್ತಾರೆ ಅಂದರೆ ಇನ್ನು ಅವ್ರು ನಮಗೆಲ್ಲ ರಕ್ಷಣೆ ಕೊಡ್ತಾರೆ, ಅವ್ರಿಗೆ ಅವರೇ ರಕ್ಷಣೆ ಕೊಡೋಕ್ಕಾಗಿಲ್ಲ. ಇದ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಮತ್ತು ಈ ರೀತಿ ಏನಾದರೂ ಉದಾಸೀನ ಮಾಡೋದೇ ಆದರೆ ನಾವು ಈ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಇದು ದಲಿತರ ಕೂಗು, ಈ ದಲಿತರ ಕೂಗು ಅಷ್ಟು ಸಮಂಜಸ ಅಲ್ಲ ಅಂತ ನೀವು ಯಾವ ಟೈಮಲ್ಲಿ ಸ್ಫೋಟಕ ಆಗುತ್ತೆ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆ ಸರ್ಕಾರ ಉನ್ನತ ಅಧಿಕಾರಿಗಳ ಕ್ರಮ ತಗೊಳ್ಬೇಕು. ಯಾವ್ಯಾವ ಇಲಾಖೆಯಲ್ಲಿ 33 ಎಲ್ಲ ದಲಿತರುಗಳಿದ್ದಾರೆ. ಆ ದರ್ಪ ಏನಾದ್ರು ಕೇಳೋಕ್ಕಾರೆ ಆಮೇಲೆ ಯಾರೇ ನೀವು ಅಂತ ಕೇಳೋದು, ಅವ್ರಿಗೇನು ಮಾಹಿತಿಗಳಿರಲ್ಲ. ಯಾರು ಅಟ್ರಾಸಿಟಿ ಕಮಿಟಿ ಆದರೆ ನೀವೇನು ಕಮಿಟಿ ಅಂದ್ರೆ ಏನ್ರಿ, ಅಟ್ರಾಸಿಟಿ ಕಮಿಟಿ ಅಂದ್ರೆ ಏನ್ರಿ, ಅದು ಎಲ್ಲಿದೆ ಅಂತ ಅವ್ರಿಗೆ ಎಷ್ಟೋ ಜನ ಮಾಹಿತಿ ಇಲ್ಲ. ಇದನ್ನು ನಮ್ಮ ಅಧಿಕಾರಿಗಳು ಅವ್ರಿಗೆ ಕಿವಿ ಹಿಂಡಿ ಅಟ್ರಾಸಿಟಿ ಕಮಿಟಿ ಏನು, ಯಾಕೋಸ್ಕರ ಅವ್ರನ್ನ ನೇಮಕ ಮಾಡಿದ್ದೀವಿ, ಅವ್ರ ಕರ್ತವ್ಯ ಏನಂತ ಅವ್ರು ತಿಳ್ಕೊಬೇಕಾಗ್ತದೆ. ಇಂಥ ಅನಾಲಯಕ ಅವಿದ್ಯಾವಂತ ಇವತ್ತು ಅಧಿಕಾರಿಗಳು ಇಲ್ಲಿ ಸರ್ಕಾರದ ಅಂತ ಹೇಳೋಕ್ಕೆ ನಮ್ಮ ನಾಚಿಕೆ ಆಗುತ್ತೆ. ಅದರಿಂದ ಇವತ್ತೇನು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾಯಿದ್ದೀವಿ, ಇದು ಮುಂದೆ ಉಗ್ರ ರೂಪವಾದಂಥ ಹೋರಾಟ ನಾವು ಮಾಡಲಿಕ್ಕೆ ನಾವು ಸರ್ಕಾರನ ಮನವಿ ಮಾಡ್ಕೊಳ್ತಾಯಿದ್ದೀವಿ. ಅದಕ್ಕೆ ಆಸ್ಪದ ಕೊಡಲ್ಲ ಅಂತೇಳಿ ನಾವು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಹಿಂದ ಹಕ್ಕುಗಳು ಹೋರಾಟ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ಅಂಜನಪ್ಪ ಹಾಗೂ ನಮ್ಮ ಅಟ್ರಾಸಿಟಿ ಕಮಿಟಿ ಬೆಂಗಳೂರು ನಗರ ಜಿಲ್ಲಾ ಸದಸ್ಯರು. ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ BR ಮುನ್ರಾಜ್ರವರ ನೇತೃತ್ವದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ವಿಷಯ ಏನಂತ ಹೇಳಿದ್ರೆ, ಏನು ಸರ್ಕಾರದ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಹಲವಾರು ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇದೆ ದಲಿತರ ವಿರುದ್ಧವಾಗಿ, ಆ ದಲಿತರ ವಿರುದ್ಧವಾದ ಹೋರಾಟಗಳ ಫಲವಾಗಿ ನಾವು ಇವಾಗ ಅವ್ರನ್ನ ಏನು ಅಧಿಕಾರಿಗಳು ಏನಿದ್ದಾರೆ ಸವರ್ಣೀಯ ಅಧಿಕಾರಿಗಳನ್ನ ಅವ್ರನ್ನ ಅಮಾನತುಗೊಳಿಸಬೇಕು, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಪ್ರತಿಭಟನೆಯನ್ನು ಬೃಹತ್ ಪ್ರತಿಭಟನೆಯಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನೆರವೇರಿಸ್ತಾ ಇದ್ದೀರಿ. ಕೆಲವು ಇಲಾಖೆಗಳಲ್ಲಿ ಫಾರ್ ಎಕ್ಸಾಂಪಲ್ ಬಿದರಳ್ಳಿ ಹೋಬಳಿ ನಿಂಬೇಕಾಬಿರ ಗ್ರಾಮ ಸರ್ವೆ ನಂಬರ್ 52ರಲ್ಲಿ 1937-38ರಲ್ಲಿ ದಲಿತರಿಗೆ 2 ಎಕರೆ ದರ್ಖಾಸ್ತು ಜಮೀನನ್ನ ಗ್ರಾಂಟ್ ಮಾಡ್ತಾರೆ. ಆ ಜಮೀನುಗಳಲ್ಲಿ ಬಲಾಢ್ಯರು ಸವರ್ಣೀಯರು ಆ ಜಮೀನುಗಳಲ್ಲಿ ಪೊಸಿಷನಲ್ಲಿ ಕೂತ್ಕೊಂಡು ಏನು ಗ್ರಾಂಟ್ ಆಗಿದೆ ದಲಿತರಿಗೆ, ಅವರಿಗೆ ಜಮೀನು ಸಿಗದೇ ಇರೋ ಥರ ಭೂ ದಾಖಲಾತಿಗಳನ್ನು ತಿದ್ದಿ ದಲಿತರಿಗೆ ಒಂದು ರೀತಿ ಅನ್ಯಾಯ ಸಿಗ್ತಾ ಇದ್ದಾರೆ. ಏನು ಸರ್ಕಾರದವರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಗೊತ್ತಿಲ್ಲ. ಅದೇ ರೀತಿ ಮೊನ್ನೆ ಒಂದು ಮಾದೇಪುರ ವಿಧಾನಸಭಾ ಕ್ಷೇತ್ರದ ಒಂದು ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ಗೂಡಿ ರಾಮಚಂದ್ರನ್ ಅವ್ರ ಮೇಲೆ ದೌರ್ಜನ್ಯ ಆಗಿದೆ. ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ, ಅವರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಯಾರು ರೆಡ್ಡಿ ಜನಾಂಗದವರು. ಅವ್ರ ವಿರುದ್ಧ FIR ಆಗಿದ್ರೂ ಸಹ ಅವ್ರನ್ನ ಇದುವರೆಗೂ ಬಂಧಿಸಿಲ್ಲ. ನಾವು ವಿಧಾನಸೌಧದ ಮುಂದೆ ಮೊನ್ನೆ ನಮ್ಮ ಮುನ್ರಾಜ್ ಅವರ ನೇತೃತ್ವದಲ್ಲಿ CMಗೂ ಸಹ ಮನವಿಯನ್ನು ಕೊಟ್ಟಿದ್ದೀರಿ. ನಮ್ಮ 26ನೇ ತಾರೀಕು ಏನು 10ನೇ ತಾರೀಕು 6ನೇ ತಾರೀಕು ಪರಿನಿಬ್ಬಾಣ ದಿನ ಇತ್ತು ಅಂಬೇಡ್ಕರ್ದು. ಆ ದಿನದಂದೇ ಅಲ್ಲಿ ಮನವಿ ಕೊಟ್ರಿ ಯಾರಿಗೆ, CM ಅವ್ರಿಗೆ, ಈ ಥರ ಈ ದೌರ್ಜನ್ಯ ಆಗಿದೆ, ಇದು ನೀವು ಅವ್ರನ್ನ ಕೂಡಲೇ ಬಂಧಿಸೋದಕ್ಕೆ ಪೊಲೀಸ್ ಇಲಾಖೆಗೆ ನೀವು ಮಾರ್ಗದರ್ಶನ ಕೊಡಬೇಕು ಅಂತೇಳಿ. ಆದರೂ ಸಹ ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ. ಅವ್ರಿಗೆ ಧಮಕಿಗಳು ಹಾಕೋದು, ಅವ್ರಿಗೆ ಬೇರೆ ಕಡೆಯಿಂದ ಫೋನ್ಗಳು ಮಾಡಿಸೋದು, ಕೇಸ್ ವಾಪಸ್ ತಗೋ ಅಂತ ಹೇಳೋದು, ಈ ರೀತಿ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಅದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇದೆ ಆ ದೌರ್ಜನ್ಯಗಳನ್ನು ಖಂಡಿಸಬೇಕು. ಏನು ಮೇಲಧಿಕಾರಿಗಳು ಏನು ಅನ್ಯಾಯಗಳನ್ನು ಎಸಗ್ತಾ ಇದ್ದಾರೆ, ಸರ್ಕಾರ ಅದನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೆ ಸೂಕ್ತವಾದ ನಿರ್ದೇಶನಗಳನ್ನು ಕೊಟ್ಟು ದಲಿತರಿಗೆ ಬೇಕು ದಲಿತ ವಿರೋಧಿ ಸುಜಯ್ ಕುಮಾರ್ಗೆ